ಒಂಥರ ಈ ಚಿಕ್ಕ ವಯಸ್ಸಿಂದನೂ ಹಿಂಗೇನಾ ನೀವು? ಹೌದಣ್ಣ. ನಮ್ಮ ತಂದೆ ಮತ್ತೆ ನಮ್ಮ ತಾತನಿಗೆ ಹೋಲಿಸ್ತಾರೆ ನಾನು ಮಾತಾಡೋದು ಇದೆಲ್ಲ. ಯಾಕಂತಂದ್ರೆ ಅವರು ಹಂಗೆ ಬಂದಿದ್ದು. ಓಕೆ. ಒಂದ್ಸಲಿ ನಮ್ಮ ಮನೆಯಲ್ಲಿ ದನ ಏಟ್ ಹಾಕ್ಬಿಟ್ಟಿತ್ತಂತೆ. ಆ ದನ ಅಕ್ಕಪಕ್ಕ ದನಗಳಿರೋವಲ್ಲ, ಅವ್ ಕೇಳಕ್ ಹೋಗಿದ್ ಏನ ಊರ್ ಸುತ್ತು ಜಮೀನ್ ನಿಮ್ದು, ಒಂದ್ 2-3 ಜೊತೆ ಈಕೊಳಕ್ ಆಗಲ್ಲ ಅಂತ. ಅವಾಗ ಹೆಂಗೆ ಅಂತಂದ್ರೆ ಅಣ್ಣ, ಕೆಲ್ಸಕ್ ಒಂದ್ ಜೊತೆ, ಶೋಕಿಗ್ ಒಂದ್ ಜೊತೆ, ಮಾಮೂಲಿ ದನಗಳು 15-20 ದನ ಇರೋವು. ಇದು ಪ್ರತಿಯೊಂದು ಅಗ್ರಿಕಲ್ಚರಿಸ್ಟ್ ನ ಬೇಸಿಕ್ ಅನಿಮಲ್ ಹಸ್ಬೆಂಡ್ರಿ. ಹೌದು. ಇದು ಯಾವಾಗ ಇದನ್ನ ಆಟಕ್ಕ ತಂದಿದ್ದು ಅಂತಂದ್ರೆ, ಯಾವಾಗ ಈ ಕೈಲಾಗದವ್ರೆಲ್ಲಾನು ಪೋರ್ಟ್ರೇಟ್ ಮಾಡಿ ಚುಚ್ಚಿ ಈ ತರ ಅಂದು ಮಾಡ್ದವಾಗ ನಾವ್ ಇದನ್ನ ಬಿಡ್ಲೇಬಾರ್ದು ಇದು ಅಂತ ನನ್ಗೇನು ಶಬ್ದ ತಗೊಂಡು ನಮ್ಮ ಅಜ್ಜಿ ಸತ್ತಿರೋದು. ನಾವ್ ಇರೋವರ್ಗು ನಮ್ಮ ಮನೆಯಲ್ಲಿ ದನ ಕಳಿಯಂಗಿಲ್ಲ. ನಾನು ನನ್ನ ಮಕ್ಳಿಗೆ ಒಂದೇ ಹೇಳೋದು, ನೀವ್ ಏನ್ ಮಾಡ್ತೀರೋ ಇಲ್ಲ, ಬೇಸಿಕ್ ಓದ್ಕೊಳ್ರಿ. ಎಜುಕೇಶನ್ ಬೇಕು. ಎಜುಕೇಶನ್ ಈಸ್ ಎ ಇನ್ಫಾರ್ಮೇಶನ್, ಎಜುಕೇಶನ್ ಈಸ್ ನಾಟ್ ಎ ಲೈಫ್ ಅಂತ ನಾನು ಹೇಳಿದ್ದೀನಿ. ಎಜುಕೇಶನ್ ಇಂದೇನೆ ಹೋಗೋರು ಕೆಲವ್ರಿಗೆ, ಅವ್ರಿಗೆ ಪಟ್ಟಿ ಕಟ್ಟಿರೋ ಕುದುರೆಗಳವು ಹಿಂಗ್ ಕಟ್ಕೊಂಡು ಓಡ್ಬಿಟ್ವು ಅಂದ್ರೆ ಹೋಗ್ತಾ ಇರೋದೇನೆ ಹಳ್ಳ ಸಿಕ್ಲಿ ದಿನ್ನೆ ಸಿಕ್ಲಿ ಡಮ 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 ಅಂತ. ಪಟ್ಟಿ ಕಟ್ಟಿರೋ ಕುದುರೆಗಳು ನಮ್ಗೆ ಬೇಡ. ವಿಶಾಲವಾಗಿ ನೋಡ್ಬೇಕು ಪ್ರಪಂಚ ಏನೈತೆ, ಏನ್ ನಡೀತೈತೆ ವಾಸ್ತವ, ಅದು ನೋಡಿ ಬದುಕಿದ್ರೆ ಪ್ರಾಕ್ಟಿಕಲ್ ಆಗಿರ್ತೀವಿ. ನೀವೇನು ಓದಿದ್ದು? ಅಣ್ಣ ನಾನು ಡಬಲ್ ಡಿಗ್ರಿ MBA ಇನ್ಕಂಪ್ಲೀಟೆಡ್. MBA? ಹೌದು. ಕಾಲೇಜ್. ಹೌದು. ಡಿಸ್ಕಂಟಿನ್ಯೂ ಅಂತಂದ್ರೆ ನಮ್ಮ ಓದೋ ಟೈಮಲ್ಲ ನಮ್ ಸ್ನೇಹಿತರು ಇವರೆಲ್ಲ ನಮ್ದು ಒಂಥರ ಈ ಪೋಲಿ ಗ್ಯಾಂಗ್ ಅಂತ ಏನಂತೀರಿ, ಹಂಗೆ ಕಾಲೇಜ್ಗೆ ಹೋದ್ರೆ ಉಂಟು, ಹೋದ್ರೆ ಕಾಲೇಜು, ಹೋಗಿಲ್ಲ ಅಂದ್ರೆ ಮನೆಯಲ್ಲಿ ಮಾತ್ರ ಕಾಲೇಜ್ಗೆ ಹೋಗಿದ್ದೀರಿ. ಬಟ್ ಅಲ್ಲಿ ನಿಮ್ಗೆ ಗೊತ್ತಲ್ಲ, ಬಾರ ಮಾಚ ನಡಿ ಅಂದ್ರೆ ಮುಗೀತ್ ಕಾಲೇಜು. ಎಲ್ಲಿ ಹೋಗ್ತಿದ್ರಿ ನೀವು? ಅಣ್ಣ ಇಲ್ಲಿಂದ ಎಲ್ಲಿ ಹೋಗ್ತಿದ್ರಿ? ಕಾಲೇಜ್ ಬಿಟ್ಟು ಎಲ್ಲಿ ಹೋಗ್ತಿದ್ರಿ? ಕಾಲೇಜ್ ಬಿಟ್ಟು ಎಲ್ಲಿ ಅಂತಂದ್ರೆ ಅಲ್ಲೇ ಹೊರಗಡೆನೇನೆ ಹೊಸದಾಗಿ ಸೈಟ್ಸ್ ಅದು ಇದು ಮಾಡಿರ್ತಾ ಇದ್ರು, ಅಲ್ಲಿ ಅಡ್ಡಾಗ್ಲಾಕೋದು. ಅಲ್ಲಿ ಇಲ್ಲ ಅಂತಂದ್ರೆ ಮಾಲ್ಗಳಿಗೆ ಹೋಗೋದು. ನಾವು ಲೈಫ್ ನ ಎಲ್ಲಾ ಸ್ಟೇಜ್ಗಳಲ್ಲೂ ಅನುಭವಿಸ್ಕೊಂಡ್ ಬಂದಿದ್ದೀನಿ. ಯಾಕಂತಂದ್ರೆ ಮತ್ತೆ ಆಪರ್ಚುನಿಟಿ ಸಿಗಲ್ಲ. ಇವಾಗ ನಾನು ಹಿಂದೆ ತಿರ್ಗಿ ನೋಡಿದಾಗ ನನ್ನ ಲೈಫ್ ಬ್ಯೂಟಿಫುಲ್ ಆಗಿರ್ಬೇಕು, ಇದೆಲ್ಲ ನಾವು ಮಾಡಿದೀವಿ ಬಿಡಪ್ಪ ಅಂತ. ಯಾಕಂದ್ರೆ ಅವೆಲ್ಲ ಇರ್ಬೇಕು. ನಾನು ನಮ್ಮ ಮಕ್ಕಳಿಗೆ ನಾನು ಒಂದೇ ಹೇಳೋದನ್ನ, ಓದ್ರಿ, ನಿಮ್ ನಾಲೆಡ್ಜ್ ಎಷ್ಟು ಬೇಕು, 4 ಜನಕ್ಕೆ ಗೌರವ ಕೊಡೋಷ್ಟು ಓದ್ರಿ. 4 ಜನಕ್ಕೆ ನೀವು ಗೌರವ ಕೊಡಂಗೆ, ನಿಮ್ಗ್ 4 ಜನ ಗೌರವ ಕೊಡೋ ಸಾಯೋವರೆಗೂ ಹೋದ್ರು ಅದಾಗಲ್ಲ. ಓದಕ್ಕೆ ಅಂತ್ಯ ಆಯ್ತಣ್ಣ. ಇಷ್ಟೇ ಓದ್ಬಿಟ್ಟವನೇ ಪ್ರಪಂಚದಾಗ ಇವನೇ ನಂಬರ್ 1 ಅನ್ನೋದು ಇಲ್ಲಲ್ಲ. ಓದ್ತಾನೆ ಇರ್ಬೋದಲ್ಲ, ಆ ಕಾರಣಕ್ಕೆ ನಮ್ಗೆ ಅಷ್ಟು ಬೇಡ. ಎಷ್ಟು ಭಾಷೆ ಓದಿ ಮತ್ತು ಬರೀತೀರಿ? ನಾನು ಮಾತಾಡೋದು ಒಂದು 5-6 ಭಾಷೆ ಮಾತಾಡ್ತೀನಿ. ಕನ್ನಡ, ಇಂಗ್ಲಿಷು, ತೆಲುಗು, ತಮಿಳು, ಮತ್ತೆ ನಮ್ಮದೇ ಭಾಷೆ ತಿಗಿಲ್ರ ಭಾಷೆ ಅದು ಮಾತಾಡ್ತೀನಿ. ಹಿಂದಿ ಮಾತಾಡ್ತೀನಿ. ಇಷ್ಟು 6 ಭಾಷೆ ಮಾತಾಡ್ತೀನಿ. ಬರೆಯೋಕೆ ಎಷ್ಟು ಭಾಷೆ ಗೊತ್ತು? ಬರೆಯೋದಕ್ಕೆ ಕನ್ನಡ, ಹಿಂದಿ, ಇಂಗ್ಲಿಷ್. ಹಿಂದಿ ಫುಲ್ ಬರಲ್ಲಣ್ಣ, ಸ್ವಲ್ಪ ಅರ್ಧಂಬರ್ಧ. ಮ್ಯಾರೇಜ್ ಮಾಡ್ತೀರಿ? ನೀವು ಒಡ ಹುಟ್ಟಿದವ್ರು ಎಷ್ಟು ಜನ? ನನ್ ಸಿಬ್ಲಿನ್ಸ್ ಇಲ್ಲ, ಐ ಆಮ್ ಓನ್ಲಿ ಒನ್. ನೀವು ಒಬ್ರೇ ಮಗನ? ನೀವು? ನಮ್ಮ ಅಪ್ಪ ಅವರು 7 ಜನ, 2 ಹೆಣ್ಮಕ್ಳು, 5 ಜನ ಅಣ್ಣ ತಮ್ಮಂದ್ರು. ನಮ್ಮ ಅಪ್ಪ ಅವರು ಆಕ್ಚುಲಿ 13 ಜನ ಅಂತೆ. ಅವಾಗ ಈ ಕೋಳಿ ಮರಿಗಳ ತರ ಉಳಿಯೋವೆಷ್ಟೋ ಹೋಗೋವೆಷ್ಟೋ ಮಕ್ಕಳು. ಸೊ ಒಬ್ಬನೇ ಮಗ ಆಗಿರೋದ್ರಿಂದ ತುಂಬಾ ಮುದ್ದಾಗೆ ಬೆಳೆಸಿದ್ರು. 100%. ಅದ್ರಲ್ಲೂ 5 ಜನದಲ್ಲಿ ಲಾಸ್ಟ್ನೇ ಅವ್ರ ಮಗನ ಅಂತ ಅಂದ್ಬಿಟ್ಟು ನಾನು ಹೇಳಲ್ಲ, ಸಿಲ್ವರ್ ಸ್ಪೂನ್ ಅಲ್ಲ, ಗೋಲ್ಡ್ ಸ್ಪೂನ್. ಸೊ ಶ್ರೀಮಂತಿಗೆ ಜೊತೆಗೆ ಇತ್ತು ಯಾವಾಗ್ಲೂ? 100%. ಏನ್ ಕೇಳದೆ ಇದ್ರು ಮನೆಗೆ ಬಂದ್ಬಿಡ್ತಿತ್ತು. ಕೇಳೋದಲ್ಲ, ಈ ಕೈ ಬೆರ್ಲಿಂಗ್ ತೋರ್ಸ್ರೆ ಅದ್ ನಮ್ದೇ ಅಷ್ಟೇ. ಆಮೇಲೆ ನಾವು ಸಂತೆ ಸುಂಕ ಎತ್ತೋದು ನಮ್ದು ಮೂಲ. ಅಂದ್ರೆ ನಾವು ವ್ಯವಸಾಯ ಸಂತೆ ಇದು ಚೀಟಿ ಕೊಟ್ಟು ಇದು ತಗೊಂತೀರಲ್ಲಣ್ಣ, ಏನ್ ಸುಂಕ? ಟ್ಯಾಕ್ಸ್ ನಾವು ಅದು ಮೂಲ. ನಾವು ನಮ್ಮ ಮನೆಯಲ್ಲಿ ಹೆಂಗ್ ಗೊತ್ತಣ್ಣ, ಈ ತಿರುಪ್ತಿನಲ್ಲೆಲ್ಲ ಈಗ ದುಡ್ಡು ಎಣ್ಸಲ್ಲ, ಹಂಗ್ ತಂದು ಹಾಕೋದು ದುಡ್ಡನ್ನ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ. ಅವಾಗ ನಾವು ಎಣಿಸ್ತಾ ಇದ್ದ 10 ರೂಪಾಯಿ ನೋಟು ಬಂದ, 10 ರೂಪಾಯಿ ನೋಟು ಇದು ಮಾಡ್ಬೇಕು. ಅದು ಬಿಟ್ರೆ 50 ರೂಪಾಯಿ, 100 ರೂಪಾಯಿ ಎಲ್ಲೋ ಒಂದೊಂದು ಸಿಗ್ತಾ ಇದ್ದಿದ್ದು. ತಂದಾಕಿದ್ರೆ 5 ರೂಪಾಯಿ ಕಾಯಿ ನಿಂಗೆ ಎತ್ತಿ ಹಿಂಗ್ ಇಕ್ಕೊಂಡ್ಬಿಟ್ರೆ ಅವತ್ ನಾನ್ ಸಾವುಕಾರ. 5 ರೂಪಾಯಿ ಹಿಂಗ್ ತೆಳ್ಕೊಂಡ್ಬಿಟ್ನಂದ್ರೆ ಎಣ್ಸವಾಗ ಆಯ್ತಪ್ಪ ನಾಳೆ ಕೆಲ್ಸ ಅಂತ. ನಾನು ಹಿಂದೆ ಹುಡುಗ್ರೆಲ್ಲ ಸ್ಕೂಲ್ಗೆ ಹೋದ್ರೆ 5 ರೂಪಾಯಿ ವ್ಯಾಲ್ಯೂ ಎಷ್ಟು, ಏನೇನ್ ತಿಂಡಿಗಳು ಬರೋದು. ಕರೆಕ್ಟ್. ಅಷ್ಟು ಹಂಗ್ ಬದುಕಿದ್ದು. ಯಾರನ್ನಾದ್ರೂ ಕೇಳ್ಕೊಬೋದು. ಚಿಕ್ತಿಪ್ಪಣ್ಣವ್ರ ಮನೆ, ಅದಾದ್ಮೇಲೆ ಪರಮೇಶಪ್ಪನದ್ ಬಂತು, ಇವಾಗ ಹೊರ್ತೂರು ಸಂತೋಷ್. ನಾವು ಅಂದ್ರೆ ಇದು ಹೆಂಗೆ ಅಂತಂದ್ರೆ ಅಣ್ಣ, ಈ ನೀರ್ ಹಚ್ಚಿದವನು ಯಾರು? ಪರಮಾತ್ಮನು. ಬೆಳೆಸೋನು ಅವನೇ. ಇಲ್ಲಿರೋ ನರಮಾನವ್ ನಿಂಕ ಏನು ಆಗಲ್ಲ, ಏನಿದು ದೇವಮಾನವನು ಅವನೇ ಎಲ್ಲ ನಡೆಸೋ. ಈ ಶ್ರೀಮಂತಿಗೆ ಜೊತೆಗೆ ಯಾವಾಗ್ಲೂ ಬೆಳೆದ್ ಬಿಟ್ರೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ, ಇಷ್ಟ ಬಂದಂಗ್ ಅದೇ ಇರೋದು ಯಾವಾಗ್ಲೂ 100% ನೋಡ್ರಿ. ಯಾವತ್ತೇ ಆಗ್ಲಿ
ಶಿಲೆ ಆಗ್ಬೇಕಂದ್ರೆ ಪೆಟ್ಟು ತಿಂದಿರೋ ಕಲ್ಲು ಶಿಲೆ ಆತೈತೆ ಹೊರ್ತು ಚಪ್ಪಡಿ ಕಲ್ಲು ಯಾವತ್ತು ಪೂಜೆ ಮಾಡಕ್ ಬರಲ್ಲ. ಕಾಲ್ ಕೆಳಗೆ ಕಾಲ್ ತೊಳಿಯಕ್ಕಾಗುತ್ತೆ. ಚಪ್ಪಡಿ ಕಲ್ಲು ತಿನ್ನೋದು 2 ಏಟು, ಒಂದು ಬಂಡೆನಲ್ಲಿ 1 ಏಟು, ಅದು ಬಿಟ್ಟ ಮೇಲೆ ಇಲ್ಲೇನಾದ್ರು ಮೂಲೆ ಮಡಕಿದ್ರೆ 1 ಏಟು, ಅದು ಬಿಟ್ಟರೆ ನೋಡ್ರಿ ಹಿಂಗೆ ಕಾಲ್ ಕೆಳಕ್ಕೆ ಹಾಕ್ತೀರಿ ಚಪ್ಪಡಿ ಇದು. ಅದೇ ಶಿಲೆ ಆಗಬೇಕಂದ್ರೆ 1001 ಏಟ್ ಅಂದ್ರೂ ಕಮ್ಮಿ, 1,00,001 ಏಟ್ ಅಂದ್ರೂ ಕಮ್ಮಿ. ಒಂದೊಂದು ಏಟ್ಗೆ ಒಂದೊಂದು ಅರ್ಥ ಇರ್ತದೆ. ಹಂಗೆ ಇದು ಏನು ಶ್ರೀಮಂತಿಕೆ ಹೆಂಗಾಯ್ತು ಅಂದ್ರೆ ನಾವು ಬೇರೆ ಬಂದವಾಗ ಟೋಟಲಿ ಡಿಫ್ರೆಂಟ್. ಆವಾಗ ಗೊತ್ತಾಗಿದ್ದು ಏನು ಪ್ರಪಂಚ ಇದು ಹೆಂಗಂತಂದ್ರೆ ಈ ತೆಕ್ಕೆಗೆ ಹಾಕೊಂಡು ಹೋದಾಗ ಗೊತ್ತಾಗಲ್ಲ. ಜೊತೆನಲ್ಲಿ ಇದ್ದವಾಗ ಕಷ್ಟ ಏನು ಸುಖ ಏನು ಇದೇನೇ ಅದು ನಾವು ಆಡಿದ್ದೆ ಆಟ, ನಾವು ಹೇಳಿದ್ದೆ ಪಾಠ. ಯಾವಾಗ ಲೈಫ್ನ ಒರಿಜಿನಲ್ ಲೆಸನ್ಸ್ ಬಂತು 11th ಇಂದ ಸ್ಟಾರ್ಟ್ ಆಯ್ತು. ಫಸ್ಟ್ PU ಹೋದಾಗ ನಾವು ಸಪರೇಟ್ ಆದವಾಗೆ ನನಗೆ ಗೊತ್ತಾಗಿದ್ದು ಏನು ಲೈಫು, ದುಡ್ಡಿನ ವ್ಯಾಲ್ಯೂ. ಲೈಫ್ ಅಂದ್ರೆ ಏನು, ಹೆಂಗೆ ಲೈಫು ನೋಡ್ರಿ ಸಿಂಪಲ್ ಆಗಿ ಹೇಳ್ತೀನಿ. ಜವಾಬ್ದಾರಿ ಅನ್ನೋದು ಒಂದು ಮನುಷ್ಯನಿಗೆ ಬಂದ್ಬಿಡ್ತಂದ್ರೆ ಯಾರನ್ನು ತಪ್ಪು ದಾರಿ ಕಡೆ ನೋಡಕ್ಕೂ ಟೈಮ್ ಇಲ್ಲ. ಅಟ್ಲೀಸ್ಟ್ ಮಾಡೋದ್ ಬೇಡ, ನೋಡಕ್ಕೂ ಆಗಲ್ಲ, ಕೇಳಕ್ಕೂ ಆಗಲ್ಲ. ಹೆಂಗ್ ಚೇಂಜ್ ಆಯ್ತು ಹೆಂಗ್ ಚೇಂಜ್ ಆಯ್ತು? ನಾವು ದೊಡ್ಡ ಕುಟುಂಬ ಸಪರೇಟ್ ಆದ್ರೆ ಜಮೀನ್ ಐತೆ, ದುಡ್ಡಿಲ್ಲ. ಜಮೀನ್ ಐತೆ, ದುಡ್ಡಿಲ್ಲ. ದುಡ್ಡೇ ಮಾಡ್ಬೇಕು, ವ್ಯವಸಾಯ ಮಾಡ್ಲೇಬೇಕು, ವಾಂಟೆಡ್ಲಿ ಅದು ಡೋಂಟ್ ಮಾಡಿ. ನಮ್ಗೆ ಗೊತ್ತಿರೋದು ಇದೊಂದೇ. ಓದಿರ್ಬೋದು, ಅವತ್ತು 2,000 ಸಂಬಳಕ್ಕೂ ಹೋಗ್ಬಿಟ್ಟಿದ್ರೆ ನಾನು ಇದಿಲ್ಲ, ನನ್ಗೆ ಗೊತ್ತಿಲ್ಲ. ನನ್ಗೆ ಗೊತ್ತಿರೋದು ಇದೇನೆ. ನಾವು ಸಪ್ರೇಟ್ ಆಗಿ ಬಂದಾಗ ನಮ್ಮ ತಾಯಿಯವ್ರ ಮನೆಯಿಂದ ಒಂದು ಹಸು ಹೊಡೆದು ಕಳ್ಸಿದ್ರು. ಅವಾಗ ಮಕ್ಳಾದ್ರೆ ಒಂದೊಂದು ಹಸು ಹೊಡೆದು ಕಳ್ಸೋರು 4. ಅದು ಭಾಗಕ್ಕೆ ಬಂದವಾಗ ನಮ್ ಇನ್ನೊಬ್ರು ದೊಡ್ಡಪ್ಪ ಎತ್ಕೊಂಡ್ಬಿಟ್ರು. ಅದು ಇಲ್ಲ. ಹೆಂಗ್ ಮಾಡೋದು? ನೀವು ನಂಬ್ತಿರೋ ಇಲ್ಲೋ, ವಾಸ್ತವ ಸತ್ಯ. ನಮ್ಮ ತಾಯಿಯವ್ರು ಒಡವೆ ಇಟ್ಬಿಟ್ಟು 4 ಹಸ ತಂದಿದ್ದು ಸ್ಟಾರ್ಟಿಂಗ್, ಒಂದ್ ಜೊತೆ ಓರಿ ಕಟ್ಟಿದ್ದು. ಅದು ಫೋಟೋಗಳು ಸಮೇತ ಕೊಡ್ತೀನಿ ನೋಡ್ರಿ ನೀವು. ಮೀಸೆ ಇಲ್ಲ ನನ್ಕವಾಗ. ಅವಾಗೆ ಚಾಲೆಂಜು, ಯಾರನ್ನ ಓರಿ ಹೊಡ್ಕೊಂಡ್ ಬಂದ್ರೆ ನನ್ ಕುದಿಯೋದು. ಒಂದ್ಸಲಿ ಏನ್ ಮಾಡ್ಬಿಟ್ರು, ನಮ್ಮೂರ್ಗೆ ನೆನೆ ಹಬ್ಬಕ್ಕೆ ಓರಿ ಬಂದ್ವು. ಓರಿ ನಿಂಗ್ ಮುಟ್ಟಿದ್ಗೆ ಕೈ ಎತ್ತು, ನಿಮ್ ಹತ್ರ ದುಡ್ಡು ಇರ್ಬೋದು, ಜಮೀನ್ ಇರ್ಬೋದು, ಇಂಥ ಓರಿ ಕಟ್ಟಕ್ ಆಗ್ತಾ ಇತ್ತಾ ಅನ್ನೋ ಮಾತು ನೋಡೋಣ ಇಲ್ಲವರೆಗೂ ಕರ್ಕೊಂಡ್ಬಂದು. ಇದ್ರನ್ನ ನಾವು ಬಿಟ್ರೆ ನಾವು ಮನುಷ್ಯರಾಗಲ್ಲ, ಜನಗಳಿಗೆ ನಾವು ಕಾಣಿಸಲ್ಲ. ಇದ್ರ ನಾವು ಬಿಡಬಾರ್ದು ಯಾವುದೇ ಕಾರಣಕ್ಕೂ ಅಂತ ಅವತ್ತು ಪಣ ತೊಟ್ಟು ಎತ್ಕೊಂಡಿದ್ದಣ್ಣ. ಅಣ್ಣ ನಾನು ಬಾಯಿಗೆ ಅದು ಹೆಂಗ್ ನುಡ್ಸಿದ್ನೋ ಭಗವಂತನು. ನೀನು ನಾನು ಸೇವೆ ಮಾಡಿದ್ರೆ ಕುಂಬನ್ ಕಲ್ಸ ಇಕ್ ಮೆರೆಸ್ತೀನಿ, ನೀನ್ ನಾನು ನಿಕ್ಕೊಂಡು ಬಿಸ್ನೆಸ್ ಮಾಡ್ರಲ್ಲ ಕಾಲಗಳನ್ನ ಲಾಳಾಕಿ ತುಳ್ದಾಕ್ತೀನಿ ಅಂದ. ಇಲ್ಲ ಸ್ವಾಮಿ, ನೀನ್ ಸೇವೆ ಮಾಡಕ್ ನಾನು ಅರ್ಹನು ಅಂತ ನಿಂತುಬಿಟ್ಟೆ. ಕರ್ಕೊಂಡು ಹೋಗ್ಬಿಟ್ಟು ನನ್ನ ಭಗವಂತನು. ಎಲ್ಲಿಂದ ಎಲ್ಲಿಕಂದ್ರೆ ಯಾವ ಮಟ್ಟಕ್ಕೆ ಆಯ್ತು ಅಂತಾರೆ ಅಣ್ಣ, ಇಡೀ ಬೆಂಗಳೂರ್ನ ಆಳ್ತಕ್ಕಂಥ ಪೊಲೀಸ್ ಪಕ್ಕದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟೆ. ಏನೋ ಸಭೆ ಸಮಾರಂಭ ಅಂದಾಗ ಒಂದು CM ಗೆಷ್ಟೆ, ನಾನು ಗೆಷ್ಟೆ ಅಂದಾಗ ಇನ್ನೇನಣ್ಣ ಬೇಕು ಪುಣ್ಯ. ಮೈಸೂರು ಮಹಾರಾಜರ ಜೊತೆ ಮಾಡಿಬಿಟ್ಟೆ. ನಾನು ಹೇಳೋದು ಸಾಕು ಭಗವಂತನ ಕೊಟ್ಟ. ಅದ್ರನ್ನ ನಾನು ಕೊಂಬನ್ ಕೋಡಾಗಿ ನೋಡ್ಕೊಂಡಿಲ್ಲ. ಕೊಂಬನ್ ಕೋಡ ಎತ್ಕೊಂಡ್ಬಿಟ್ಟಿದ್ದಿದ್ರೆ ಎಲ್ಲ ಅಹಮ್ ಆಗಿಬಿಡೋದು. ಅರ್ಥ ಮಾಡ್ರಿ, ನಾನು ವ್ಯಾಲ್ಯೂಸ್ನ ನಾನು ಬಿಟ್ಕೊಟ್ಟಿಲ್ಲ. ನಾವೇನು ಕಲ್ತಿದ್ದೀರಿ ಸಂಸ್ಕಾರ ನಾನು ಬಿಟ್ಟಿಲ್ಲ. ಆ ಕಾರಣಕ್ಕೆ ಹೊರತುರು ಸಂತೋಷ ಸೋಲುಗಳು ಜೀವನದಲ್ಲಿ ಆದ್ರೂ ಆ ಸೋಲಿಂದ ಗೆಲುವಿದ್ದೇ ಇರೋದು. ಈ ಕೆಲವ್ರು ಏನ್ ಮಾಡೋರು, ಸೋಲ್ನ ತಕೊಂಡು ಗೆಲುವಿನ ಕೆಲವೇ ಅಂತರಗಳಲ್ಲಿ ಇದ್ದಾಗ ಬಿಟ್ಬಿಡ್ತಾರೆ. ಆ ಪೀಕ್ ಐತಲ್ಲ, ಅದೇ ಹೀಟ್ ತಗೊಬೇಕು. ಫುಲ್ಲು ಸೋಲ್ ಬಂದ್ರಿ, ಆ ಹೀಟ್ ಬಂದೈತೆ ಅಂತಂದ್ರೆ ನಾವು ಗೆಲುವಿಗೆ ಹತ್ರ ಇದ್ದೀರಿ ಅನ್ನೋದು ತಿಳ್ಕೊಂಡ್ಬಿಟ್ಟೆ ನಾನು. ಹೀಟ್ ಯಾವಾಗ ಬರುತ್ತೆ ಹೇಳ್ರಿ? ಹೀಟ್ ಅಂತಂದ್ರೆ ತಡಿಯೋಕೆ ಆಗಲ್ಲ. ಅಯ್ಯೋ ಮುಗ್ದೋಯ್ತು ಅನ್ನೋ ಟೈಮಲ್ಲಿ ನಮ್ಗೆ ಲೈಫ್ ಬರುತ್ತೆ. ಅದು ನಾನು ಒಂದ್ಸತಿ ಅಲ್ಲ 3 ಸಲ 4 ಸಲ ಆಗೋಯ್ತು. ಓ ಇದೇನಯ್ಯ ಮಜಾ, ಇದು ತಗೊಬೇಕು. ಈ ಕಷ್ಟ ಬೀಳ್ಬೇಕು, ಸುಖ ಪಡಿಬೇಕು. ಸುಖ ಪಡೆದ ಕಷ್ಟಕ್ಕೆ ಹೋದ್ರೆ ಮರ್ಯಾದೆ ಇಲ್ಲ. ಸೋತು ಗೆದ್ದಿರೋ ಎತ್ಕ ಬಹುಮಾನ, ಗೆದ್ದು ಸೋತಿರೋ ಎತ್ಕ ಅವಮಾನ. ಹಂಗೆ ಈ ಕಷ್ಟಪಟ್ಟಿದ್ದೇನು? ಕಷ್ಟಪಟ್ಟಿದ್ದು ನೋಡೋಣ. ನಾನ್ ನಿಮ್ಗೆ ಖಾಲಿ ಬುಕ್ ಕೊಡ್ತೀನಿ, ಕವನ ಬರಿ ಕಾದಂಬರಿ ಬರಿ ಅಂದ್ರೆ ಜ್ಞಾನ ಇರ್ಬೇಕು. ಜ್ಞಾನಕ್ಕಿಂತ ಮುಂಚೆ ಪೆನ್ ಇರ್ಬೇಕು. ಬರೆಯೋದಕ್ಕೆ ಪೆನ್ನೇ ಇಲ್ಲ. ಅಟ್ಲೀಸ್ಟ್ ಜ್ಞಾನ ಇದ್ದು ಬರೆಯೋಕೆ ಪೆನ್ ಬೇಕಲ್ಲ, ಆ ಪೆನ್ ಸಂಪಾದನೆ ಮಾಡಿದೆ. ಈ ತರ ಜೀವನದಲ್ಲಿ ಜಮೀನು ಆಸ್ತಿ ಕೊಟ್ಬಿಟ್ರು, ಅದ್ರ ಮಾಡಕ್ಕೆ ಏನ್ ಮಾಡ್ಬೇಕು ಅಂತ. ಅಣ್ಣ ಅದೇನೋ ನಮ್ಮ ಬಯಸದೆ ಬಂದ ಭಾಗ್ಯನೋ ಇಲ್ಲ, ನಿನ್ಗೆ ಇದು ಬಂದ್ರೆ ನಿನ್ಗೆ ಇದೈತೆ ಅಂತ ನಾನು ಆವಾಗ ಹೊಸದಾಗಿ ರಿಯಲ್ ಎಸ್ಟೇಟು ಒಂದು ಪೀಕಲ್ಲಿ ಇತ್ತು. ಯಾವಾಗಿದು? ಇದು 2010-11. ಹೌದು, ಕರೆಕ್ಟ್. 11 ಫೀಲ್ಡ್ ಅಲ್ಲಿ ಒಂದು ಜಮೀನ್ ಕಳೆದಿದ್ದಣ್ಣ. ಎಷ್ಟೋ ಒಂದೇ ಜಮೀನ್ ನಾನು ಮಾರಿರೋದು. ಯಾರನ್ನಾದ್ರೂ ಕೇಳ್ಕೊಳ್ರಿ, ಈ ಹೊರ್ತೂರಲ್ಲಿ ನಾನು ಮಾರಿರೋದು ಒಂದೇ ಜಮೀನೇ ಇದುವರೆಗೆ. ಹೌದು, ಒಂದೇ ಜಮೀನೇ. ಇನ್ನೊಂದು ಜಮೀನು ಅದು ನಮ್ಮ ಅಣ್ಣ ತಮ್ಮಂದ್ರ ಜೊತೆನಲ್ಲಿತ್ತು. ಅದೊಂದು. ಎಷ್ಟು ಎಕರೆ ಇದ್ದು ಜಮೀನ್ ಮಾರಿದ್ದು? ಅಣ್ಣ ಒಂದು ಗುಂಟೆಗಳ ಲೆಕ್ಕದಲ್ಲಿ ಮಾರಿದ್ದು ಅಣ್ಣ. ಆಮೇಲೆ ನೋಡೋಣ ಏನಿದ್ರು ಸಕ್ಸಸ್. ಎಷ್ಟಿತ್ತು 2011 ಒಂದು ಗುಂಟೆ?
8 ಲಕ್ಷ ಇತ್ತು. ಎಷ್ಟು ಗುಂಟೆ ಮಾರಿದ್ರಿ? ಆವಾಗ ಒಂದು 30 ಗುಂಟೆ. ಓ, ಅಂದ್ರೆ ಆ 8 ಲಕ್ಷನು ಹೇಳ್ತೀನಿ ಕೇಳ್ರಿ. ಇವತ್ ನಾವ್ 8 ಲಕ್ಷಕ್ಕೆ ಕೊಟ್ಟಿದ್ದೀರಿ, 3 ತಿಂಗಳ ಅಗ್ರಿಮೆಂಟ್ ಹಾಕವ್ರೆ. ಆ 3 ತಿಂಗಳಲ್ಲಿ ನಮ್ಮ ಪಕ್ಕದ ಜಮೀನು 30 ಲಕ್ಷ ಹೋಗ್ಬಿಡ್ತು. ಲೆಕ್ಕ ಹಾಕ್ರಿ, ಪೀಕು 8 ಲಕ್ಷನೇ ನಮ್ಗೆ ಅಪಾರ ಅಂದ್ರೆ 30 ಅಂದ್ರಲ್ಲ ಹಣ. ಅವತ್ತು ನೋಡಿ ಕೊಟ್ಟಿಗೆಲ್ ಕುತ್ಕೊಂಡು ಹೇಳ್ತಾ ಇದ್ದೀನಿ, ಊರೆಲ್ಲ ಬಂದು ಹೇಳ್ಕೊಟ್ರು, 30 ಲಕ್ಷ ಕೊಡ್ಬೇಡ ಅಂದ್ರು. ಎಲ್ಲಿ ಉಗಿದ್ ಬಿಟ್ಟಿದ್ದೀನಿ, ನಮ್ದಲ್ಲ ಅದು. ಅವತ್ತು ಅವನದೇನು ಕಷ್ಟ ಬಿದ್ನೋ ಏನು ಬಾಧೆ ಬಿದ್ನೋ ನಮ್ಗೆ ತಂದು ಅಡ್ವಾನ್ಸ್ ಕೊಟ್ಟವನಣ್ಣ. ಅಣ್ಣ ಹೋಗಿ ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟೆ. ಅವ್ರು ಆಂಧ್ರವರು ಹೇಳ್ಕೊಂಡ್ಲು ಬೇಡ ನೀಕಿ 100 ಏಣ್ಲು ಬಾಕ್ಬಿಟ್ನಿ ಸ್ವಾಮಿ. ಅವ್ರು ಹೇಳಿದ ಮಾತು, ನಿನ್ನ 100 ವರ್ಷ ಚೆನ್ನಾಗಿ ಇಕ್ಕಿರ್ಲಿ ನಮ್ಮ ತಿರ್ತಿ ವೆಂಕಟರಮಣ ಸ್ವಾಮಿ. ಈ ಥರ ನನ್ನ ಸರ್ವೀಸಲ್ಲಿ ಹೇಳ್ದವ್ರಿಲ್ಲ. ಹುಡುಗನ್ ನಾನು ಅಪೋಸ್ ಮಾಡ್ಬೇಕು, ಮಾಡಿಲ್ಲ. ನಮ್ಮ ತಾತ ಹೇಳ್ಕೊಟ್ಟಿದ್ದೆ, ರೂಪಾಯಿ ಕೊಂಡಿದ್ದೀರಿ ಜಮೀನು. ಅವತ್ತು ರೂಪಾಯಿ ಕೊಂಡಿದ್ದೀರ, ಇವತ್ತು ಲಕ್ಷಕ್ಕೆ ಬಂದದೆ. ನಿಮ್ಮ ಕಾಲ ಕೋಟಿಗಳಾಗ್ತದೆ. ಮಾತು ಹೊರಲ್ಬೇಡ್ರಿ, ಮಾತು ಹೊರಲ್ ಮೇಲೆ ಬದುಕಿದಂಗಿಲ್ಲ ನಾವು ಅಂತ ಬಿಡಿಲ್ಲ ಅಣ್ಣ ನಾನು. ಅದೇ ಮಾತು, ಅವ್ರ ಆಶೀರ್ವಾದನೇ ಇವತ್ತು ನಾವು. ಜನ ಬಾಯಿಗೆ ಏನು ಬಂದ್ಬಿಡ್ತೋ, ಅವ್ನ ಮಾತು ನಿಂತಂದ್ರೆ ಅಣ್ಣ ಪ್ರಾಣ ಹೋಗ್ಲಿ, ಒಂದ್ ಕಡೆ ಪ್ರಾಣ ಒಂದ್ ಕಡೆ ಮಾತಾಡ ನಾನು ಮಾತೇನೆ. ಸೊ 2011 ಇಸ್ವಿನಲ್ಲಿ ಹಳ್ಳಿಕಾರ್ ವರ್ತೂರ್ ಸಂತೋಷ್ ಕೋಟ್ಯಾಧಿಪತಿ, ಹುಟ್ಟೆ ಕೋಟ್ಯಾಧಿಪತಿ. ಅವಾಗ ಅಲ್ಲಿ ನಾನು ನನ್ನ ಕೈಗೆ ದುಡ್ಡುಗಳು ಕಂತಿಗಳು ಬಂದಿದ್ದು ಅಲ್ಲಿಂದ. ಅಲ್ಲ, ಅವತ್ತು ಹಿಡ್ದಿದ್ ಕಂತಿಗಳು ಇವತ್ತವರೆಗೂ ನಾನು ಬಿಟ್ಟು ಹೋಗಿಲ್ಲ. ಆ ಲಕ್ಷ್ಮೀ ತಾಯಿ ಹೋಗಂಗ ನಾನು ಮಾಡ್ಕೊಂಡಿಲ್ಲ. ಯಾವಾಗ ಆ ಅಮ್ಮನ್ಕ ಅವಮಾನ ಆಗ್ತದ ಅಲ್ಲಿ ಕ್ಷಣ ಇರಲ್ಲಂತೆ. ಅವಮಾನ ಆಗ್ಬಾರ್ದು ಆ ಅಮ್ಮನ್ಕ, ಹಂಗಂತ ಅನ್ಬಿಟ್ಟು ಆ ಅಮ್ಮನ್ ತಗೊಂಡೋಗಿ ಬೀದಿಗೆ ಇಕ್ಬಾರ್ದು. ಎರಡೈತೆ ನೋಡ್ರಿ ಅರ್ಥ. ಆ ಅಮ್ಮನ್ಗೆ ಅವಮಾನ ಆಗ್ಬಾರ್ದು, ಆ ಅಮ್ಮನ್ ಇದ್ದಾಳೆ ಅನ್ಬಿಟ್ಟು ತಗೊಂಡೋಗಿ ಬೀದಿಗೆ ಇಕ್ಬಾರ್ದು. ಬೀದಿಗೆ ಇಕ್ಕೋದಂದ್ರೆ ಗೊತ್ತಾ, ಅತಿ ಹೆಚ್ಚು 100 ರೂಪಾಯಿ ಖರ್ಚು ಮಾಡತ್ರ 1000 ಖರ್ಚು ಮಾಡೋದು, 1000 ಮಾಡತ್ರ 10,000 ಮಾಡೋದು ಮಾಡಿದ್ರೆ ಆ ಅಮ್ಮನ್ ಇರಲ್ಲ. ಇದೆಯಾ? ನೀವ್ ಹೆಂಗ್ ನೋಡ್ಕೊತಿದ್ರಿ ಲಕ್ಷ್ಮೀ ತಾಯಿನ? ಹೆಂಗ್ ನೋಡ್ಕೊತೀರಿ ನೀವು? ನಂದು ಅಕೌಂಟ್ಸು ನಾನು ಫಸ್ಟ್ ಬಂದ್ಬಿಟ್ಟು ನಮ್ಮ ತಾಯಿ ಅವ್ರ ಕೈಯಲ್ಲಿ ಕೊಟ್ಟು, ಇವತ್ತು ನಾನು ಹೊರಗಡೆ ಹೋಗ್ಬೇಕು ಅವ್ರ ಕೈಯಲ್ಲೇ ತಗೊಂಡು. ಸೊ ದುಡ್ಡು ಏನೇ ಸಂಪಾದನೆ ಮಾಡಿದ್ರು ಅಮ್ಮನ ಕೈ ಕೊಡ್ತೀರಿ? 100%. ಏನೇ ಬೇಕಾದ್ರೂ ಅಮ್ಮನ್ ಕೇಳ್ಬಿಟ್ಟು ತಗೋತೀರಿ? ಅವ್ರು ಇರೋವರ್ಗು ಅದೇ ನಡಿಬೇಕು. ಅವ್ರು ಇರೋವರ್ಗು ಅವ್ರ ಕೈಯಿಂದಾನೇ ಬರ್ಬೇಕು. ಯಾಕಂತಂದ್ರೆ ತಂದೆ ತಾಯಿಗಳು ನೋವು ತಿನ್ನೋದು ಅಲ್ಲೇನೆ. ನಾವು ಸ್ವಲ್ಪ ಬೆಳೆದ್ಬಿಟ್ಟಾದ್ಮೇಲೆ ನಮ್ಮ ಕೈಕಂತ ತಕೊಂಡ್ಬಿಟ್ಟವಾಗ ಅವರೇ ಎತ್ತಿರೋದು ನಮ್ಮನ್ನ. ಅವ್ರು ಇರೋವರೆಗೂ ಮಾಡೋಣ ಬಿಡೋಣ. ಅವ್ರು ಕೊಟ್ಟಿರೋ ತುತ್ತಿಂತಾನೆ ಬೆಳೆದಿರೋದು ಈ ದೇಹ. ಅವರು ಹೇಳಿ ಕೊಟ್ಟಿರೋ ಮಾತುಗಳಿಂದ ತಾನೇ ನಾನು ಕಲ್ತಿರೋದು ಮಾತಾಡಕ. ಸಮೀಕ ಇವತ್ತಿನ ಕಾಲ್ಗಂಟಕ ಮಾತಾಡದೆ ಇರ್ಬೋದು, ಕರೆಕ್ಟ್. ಬಟ್ ಅದನ್ನ ನಾನು ಮ್ಯಾಚ್ ಮಾಡ್ಕೊತೀನಿ. ಕೆಲವು ಕಡೆ ನಮ್ಮ ತಾಯಿ ನಾನು ಮಾತಾಡಕ್ಕೆ ಬಿಡಲ್ಲ, ಬೇಡಮ್ಮ. ಯಾಕಂದ್ರೆ ಕೊಚ್ಚಿಗ್ಲ ಹತ್ರ ಬರಲ್ಲ. ಇವಾಗ ನಾನಂದ್ರೆ ನೋಡಿದ್ದೀನಿ, ಈ ಕುಂಟೆನಾಗ ಇಂಥದೇ ಐತೆ ಕಪ್ಪೆ, ಈ ಕೆರೆಗೆ ನೋಡ್ರಿ ಇಂಥದೇ ಐತೆ ನೋಡ್ರಿ, ಈ ಸಮುದ್ರದಾಗ ಐತೆ ತಿಮಿಂಗ್ಲ ಅಂತ ಹುಡ್ಕೋದ್ ನಾನು. ಇಲ್ಲಿ ಕೆಲವರೆಲ್ಲ ಇನ್ನ ಕುಂಟೆಗನ್ ಕಪ್ಪಿಗ್ಲಂಗೆ ಅವ್ರಿಗೆ ಅದ್ ಬಿಟ್ರೆ ಪ್ರಪಂಚ ಇಲ್ಲ. ನೀವ್ ಯಾರಿಗೂ ಹೆದರಲ್ವಾ? ಅಣ್ಣ ಭಗವಂತನಿಗೆ ಎದುರ್ತೀನಿ ಅಣ್ಣ, ನ್ಯಾಯಕ್ಕೆ ಎದುರ್ತೀನಿ. ಎದುರ್ಲೇಬೇಕು ಅವು ಎರಡಕ್ಕ. ಸತ್ಯ ನ್ಯಾಯ ಧರ್ಮ ಹಿಡ್ದವನ್ಕ ಆ ಸಮಯಕ್ಕೆ ಕಷ್ಟ ಉಪ್ಪು. ನಾನು ಯಾರಿಗೆ ಎಷ್ಟೇ ಧೈರ್ಯ ಇದ್ರು ಯಾವ್ದೋ ಸಂದರ್ಭದಲ್ಲಿ ನಾನು ಲೈಫಲ್ಲಿ ಬಕೀಟ್ ಹಿಡಿಯೋದು ನಾನು ಲೈಫ್ ಕಿಲ್ಲಣ್ಣ. ಅದೊಂದಿದ್ ಬಿಟ್ರೆ ಆಮೇಲೆ ಅಡ್ಜಸ್ಟ್ಮೆಂಟ್ ಅನ್ನೋ ಪದಕ್ಕೆ ನನ್ಗೆ ಅರ್ಥ ಗೊತ್ತಿಲ್ಲ. ಸೊ ನನ್ನ ಹಿಸ್ಟ್ರಿ ಬುಕ್ಕಲ್ಲೇ ಅದು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಹೊಂದಾಣಿಕೆ ಮಾಡ್ಕೊಳ್ಳಲ್ಲ, ಅಡ್ಜಸ್ಟ್ಮೆಂಟ್ ಇಲ್ಲ. ಅಡ್ಜಸ್ಟ್ಮೆಂಟ್ ನನಗೆ ಬೇಕಾಗಿಲ್ಲ. ಅಡ್ಜಸ್ಟ್ಮೆಂಟ್ ಎಲ್ಲಿ ಮಾಡ್ತೀನಿ? ನಮ್ಮ ತಂದೆ ತಾಯಿ ಹತ್ರ, ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ಬಿಡ್ತೀನಿ. ಕಣ್ಣು ಮುಚ್ಕೊಂಡು ಅದುವಾಗೂ ನ್ಯಾಯ ಅಂತ ಹೋಗ್ತೀನಿ. ಫ್ಯಾಮಿಲಿ ಜೊತೆ ಸೋಲ್ತೀನಿ. ಧರ್ಮ ಅಂತ ನಡಿಬೇಕಂದವಾಗ ಸೋತೋತೀನಿ. ಧರ್ಮ ಅಂತ ನಡಿಬೇಕಾದ್ರೆ ಕೃಷ್ಣ ಪರಮಾತ್ಮ ಹೇಳಿರೋದು ನೋಡಯ್ಯ, ಒಂದು ಊರು ಚೆನ್ನಾಗಾಗ್ಬೇಕಂದ್ರೆ ಒಂದ್ ಮನೆ ಸುಟ್ಟಾಕು, ಒಂದ್ ಮನೆ ಚೆನ್ನಾಗಾಗ್ಬೇಕಂದ್ರೆ ಒಬ್ನ ಹೋಗ್ಲಿ, 10 ಜನ ಸಾಯೋದು ಬೇಡ. ಹಂಗೆ ಆ ಪಾಲಿಸಿ ಬಂದಾಗ ಬಿಟ್ಬಿಡ್ತೀನಿ. ಮಾತಾಡಕ್ ಹೋಗಲ್ಲ. ಸೈಲೆಂಟ್ ಇಸ್ ದ ಬೆಸ್ಟ್ ಅಂಡ್ ವೆರಿ ಕ್ವಾಲಿಫೈಡ್ ಆನ್ಸರ್ ಇನ್ ದ ವರ್ಲ್ಡ್. ಹೌದಾ ಇಲ್ಲಣ್ಣ? ನೀವು ಸೈಲೆಂಟ್ ಆಗಿ ಇರ್ತೀರಿ. ಆ ಟೈಮಲ್ಲಿ ಇದ್ಬಿಡ್ಬೇಕು. ಇವಾಗ ಏನ್ ಹೇಳ್ತೀನಿ ಅಂತಂದ್ರೆ, ಅರ್ಥವಿಲ್ಲದ ಮಾತುಗಳು ವ್ಯರ್ಥವಾಗೋ ಸಮಯದಲ್ಲಿ ಮಾತಿನ ಅವಕಾಶ ಯಾಕಯ್ಯ?